ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರ ಅರ್ಶೋದಯ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು 28ರಂದು ಭಾನುವಾರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಭಾದ ಜಿಲ್ಲಾ ಅಧ್ಯಕ್ಷರಾದ ಕೆ ನಾಗಭೂಷಣ್ ರಾವ್ ತಿಳಿಸಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಜಿಲ್ಲಾ ಸಮ್ಮೇಳನದ ಕಾರ್ಯಕ್ರಮಗಳ ಸ್ವರೂಪಗಳನ್ನು ವಿವರಿಸಿದರು. ಭಾನುವಾರ ಮುಂಜಾನೆ 8:30 ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಪ್ರಾರಂಭವಾಗುವ ಶೋಭಾಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಸಮಾವೇಶಗೊಳ್ಳಲಿದೆ. ಜಿಲ್ಲಾ ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದು, ಸಮ್ಮೇಳನದ ಅಧ್ಯಕ್ಷತೆಯನ್ನು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ ವಹಿಸಲಿದ್ದು, ಸಮ್ಮೇಳನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಹಾರ್ನಳ್ಳಿ ರಾಮಸ್ವಾಮಿ, ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಎನ್ ಕುಮಾರ್ ಅವರುಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸಗಳು, ಸಾಧಕರಿಗೆ ಸನ್ಮಾನ, ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್, ಮೋಕ್ಷಗುಂಡಂ ವೇಣುಗೋಪಾಲರಾವ್, ಮುನಿರಾಮಯ್ಯ, ನವಮೋಹನ್, ರಘುವೀರ್, ಅಟ್ಟೂರ್ ವೆಂಕಟೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. 28ನೇ ತಾರೀಕು ಜಿಲ್ಲೆಯ ಬ್ರಾಹ್ಮಣ ಸಮಾವೇಶ ನಡೀತಾ ಇದೆ. ಅದಕ್ಕೆ ನಾವು ಪ್ರತಿ ತಾಲ್ಲೂಕು, ಪ್ರತಿ ಮನೆಗೂ ನಾವು ಸಂಪರ್ಕ ಮಾಡಿದ್ದೀವಿ. ಅದೇ ರೀತಿ ನಿಮ್ಮ ಮುಖೇನೂ ನಮ್ಮ ಎಲ್ಲ ಸಮುದಾಯದ ಜನಕ್ಕೆ ಆಹ್ವಾನ ಮಾಡುವ ಒಂದು ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ಎಲ್ಲ ನಮ್ಮ ಜಿಲ್ಲೆಯ ವಿಪ್ರ ಬಾಂಧವರು ದಯವಿಟ್ಟು ಈ 28ನೇ ತಾರೀಕು ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಮಾವೇಶ ನಡೀತದೆ, ಅದಕ್ಕೆ ಬರಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಏನೇನು ಕಾರ್ಯಕ್ರಮ? ಬೆಳಗ್ಗೆ 8:30 ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. 8:30 ಶೋಭಾಯಾತ್ರೆ ಇರುತ್ತೆ. ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಶೋಭಾಯಾತ್ರೆ ಗಾಯತ್ರಿ ಮಾತಾ ಮತ್ತು ನಮ್ಮ ಆಚಾರ್ಯ ತ್ರಯತರನ್ನು ನಾವು ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತೀವಿ. ಅದೇ ರೀತಿ 11 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ. ಕಾರ್ಯಕ್ರಮಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತಾ ಇದ್ದಾರೆ, ಎಂ ಸಿ ಸುಧಾಕರ್ ಅವರು ಬರ್ತಾ ಇದ್ದಾರೆ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಕೆ ಸುಧಾಕರ್ ಅವರು ಬರ್ತಾ ಇದ್ದಾರೆ, ಜಸ್ಟಿಸ್ ಎನ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಪ್ರಮುಖವಾಗಿ 3 ಅವಧಿಗಳನ್ನು 3 ಉಪನ್ಯಾಸಗಳನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಶತಾವಧಾನಿ ಆರ್ ಗಣೇಶ್ ಅವರು ಬರ್ತಾ ಇದ್ದಾರೆ, ರಂಗನಾಥ್ ಶರ್ಮಾ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ BV ಆರ್ತಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಹಿರಿಯ ದಂಪತಿಗಳಿಗೆ ಮಧ್ಯಾಹ್ನದ ನಂತರ ಹಿರಿಯ ದಂಪತಿಗಳಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ, ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ, ಸಾಧಕರು ಕೂಡ ನಾವು ಸನ್ಮಾನ ಇಟ್ಕೊತಾ ಇದ್ದೀವಿ. ಸಮಾಜದ ಹಿತದೃಷ್ಟಿಯಿಂದ ಭಾರತ ಮಾತೆಯ ಉದ್ಧಾರಕ್ಕೋಸ್ಕರ ನಾವೆಲ್ಲ ಕಂಕಣ ಕಟ್ಟಬೇಕು ಅಂತ ಈ ನಾವೊಂದು ಸಮಾಜಕ್ಕೆ ಸಂದೇಶ ಸಾರುವ ಮುಖಾಂತರ ನಮ್ಮ ಎಲ್ಲ ವಿಪ್ರ ಬಾಂಧವರಿಗೂ ನಾವು ಈ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.